ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ನರಸೀಪುರ ಅಂತ ಮೈಸೂರಿಗೆ ನನ್ನ ಫ್ರೆಂಡ್ ಮನೆಗೆ ಬಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು. ಯಾವಾಗ್ಲೂ ಲೇಟು. ಇವಾಗ ಸಂಭ್ರಮ ಅಂತೂ ಆಲ್ರೆಡಿ ಮುಗ್ದೋಗಿದೆ. ಇವಾಗ ಫ್ಲವರ್ ಶೋ ಮತ್ತೆ ಏನೋ ಕೇಕ್ ಹೌಸ್, ಆಮೇಲೆ ಇನ್ನೊಂದೇನು ಮರ ಅದು ಆಹಾರ ಮೇಳ, ಮತ್ತೆ ಯುವ ದಸರಾ ಸ್ಟಾರ್ಟ್ ಆಗಿದೆ. ಅದಕ್ಕೆ ಇವಾಗ ಅಲ್ಲಿಗೆ ಹೋಗೋದಂತ ಬಂದಿದ್ದು. ಇವಳು ಯುವ ಸಂಭ್ರಮಕ್ಕೆ ಹೋಗ್ಬೇಕಾದ್ರೂ ಹಿಂಗೆ ಲೇಟ್ ಮಾಡಿ ಏನೋ ನೋಡಕ್ ಬಿಡ್ಲಿಲ್ಲ ಗೈಸ್. ಒಳಗಡೆ ಹೋದಾಗ ಫಸ್ಟ್ ದಿನ ಅಂತೂ ಬಿಡ್ಲೇ ಇಲ್ಲ. ಆಮೇಲೆ ಲೇಟಾಗಿ ಹೋದ್ವಿ. ಇವತ್ತು ಫುಲ್ ಲೇಟು. ಮಾಸ್ಕ್ ಹಾಕ ಬಂದ್ಬಿಡು. ಅವಳಿಗೆ ಟೆನ್ಷನ್ ಆಗ್ಬಿಡ್ತೈತೆ. ನನಗೆ ಹೋಯ್ತಾಳೆಲ್ಲಪ್ಪ ಇವಳು ಅಂತ ಏನು. ಅದಕ್ಕೆ ಗೈಸ್ ಬನ್ನಿ ಇವಾಗ ಹೋಗೋಣ. ಫಸ್ಟು ಆಹಾರ ಮೇಳಕ್ಕೆ ಹೋಗ್ಬೇಕು, ಯಾಕಂದ್ರೆ ಫಸ್ಟ್ ತಿನ್ಬಿಡ್ಬೇಕು, ಹೊಟ್ಟೆ ಹಸಿತೈತೆ. ಅದಕ್ಕೆ ಆಹಾರ ಮೇಳಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಏನ್ ಮಾಡೋಣ ಅಂತ ನೋಡೋಣ. ಗೈಸ್ ಇದೊಂದು ಪ್ರಿಪ್ರೇಷನ್ ನಡೀತಿದೆ. ಅದೇನಪ್ಪ ಅಂತಂದ್ರೆ ನಾವ್ ಇವಾಗ ಫಸ್ಟ್ ಹೋಗ್ತಿರೋದು ಆಹಾರ ಮೇಳಕ್ಕೆ. ಆಹಾರ ಮೇಳದಲ್ಲಿ ಇಲ್ಲಂದ್ರೆ ಸಿಕ್ಕಾಪಟ್ಟೆ ಸ್ಟಾಲ್ಸ್ ಇದೆ. 100 ತನಕನೂ ಮೇಲೂ ಇರ್ಬೋದು. ನಾವು ಅಲ್ಲಿ ಹೋಗ್ಬಿಟ್ಟು ಎಲ್ಲಾ ಕಡೆನೂ ಹೋಗಿ ತಿನ್ನಕ್ ಆಗಲ್ಲ. ಅದಕ್ಕೆ 100 ಅಂತ ನಂಬರ್ಸ್ ನ ಒಂದು ಪೇಪರ್ ಅಲ್ಲಿ ಈ ತರ ನಂಬರ್ಸ್ ನ ಬರ್ದಿಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಎಷ್ಟು ಮೇರೆ ಒಂದ್ 3-4-5 ಪಿಕ್ ಮಾಡ್ಬಿಟ್ಟು ಯಾವ ನಂಬರ್ ಸಿಗುತ್ತೆ ಆ ನಂಬರ್ನ ಪಿಕ್ ಮಾಡ್ಬಿಟ್ಟು ಗೈಸ್ ಆಲ್ರೆಡಿ ಆಹಾರ ಮೇಳಕ್ಕೆ ಬಂದ್ಬಿಟ್ಟು ಒಂದು ಚೀಟಿನ ಪಿಕ್ ಮಾಡಿದೀನಿ. ಈ ಚೀಟಿಲಿ ಏನ್ ನಂಬರ್ ಇದೆ ಮತ್ತೆ ಅಲ್ಲಿ ಏನ್ ಸ್ಟಾಲ್ ಸಿಗುತ್ತೆ, ಆ ಸ್ಟಾಲಲ್ಲಿ ಏನಿರುತ್ತೆ ಅನ್ನೋ ಐಡಿಯಾನೇ ಇಲ್ಲ. ಅಲ್ಲಿ ಹೋಗಿ ನೋಡ್ಬೇಕು ಗೈಸ್, ಯಾವ ಸ್ಟಾಲಲ್ಲಿ ಏನ್ ಸಿಕ್ಕೋದು ಅದನ್ನೇ ತಿನ್ಬೇಕು. ನಂಬರ್ ಹುಡ್ಕೋದೆ ಕಷ್ಟ ಆಗ್ಬಿಡೈತೆ. ಒಂದೊಂದು ಸ್ಟಾಲ್ಸ್ ಅಲ್ಲಿ ನಂಬರೇ ಬರ್ದಿಲ್ಲ. ಮತ್ತೆ ಬಿರಿಯಾನಿ ಅದೆಂತೆಂತರಲ್ಲೂ ನಂಬರ್ಗಳು ಬರ್ದಿಲ್ವಂತೆ. ಬೇರೆದ್ರಲ್ಲೆಲ್ಲ ನಂಬರ್ ಬರ್ದಿದಾರಂತೆ. ಅಲ್ಲೊಬ್ಬ ಸಿಕ್ಕಿ ಹೇಳಿದ್ರು. ಅಲ್ಲಿಂದ 32 ನಂಬರ್ ನನಗೆ ಸಿಕ್ಕಿದ್ದು. ಅದನ್ನ ಸಿಕ್ಕಾಪಟ್ಟೆ ಹುಡ್ಕೊಂಡು ಬಂದ್ಮೇಲೆ ಸಿಕ್ತು. ಬಟ್ ಸ್ಟಾಲ್ ನಂಬರ್ ಬರ್ದಿಲ್ಲ. ಒಳಗಡೆ ಬಂದು ಕೇಳಿದಾಗ ಅವರೇ ಹೇಳಿದ್ರು. ಮತ್ತೆ ತಗೊಂಡಿದ್ದು ನಾವು ಗೋಲಿ ಬಜ್ಜಿ 15 ನಂಬರ್ಗೆ ಟೇಸ್ಟಿ ಟೌನ್ ಚೀಸ್, ಏನದು ಚೀಸಿ ಕೇಕ್ ಅಂತ ನೀಡೋಣ. 15 ನಂಬರ್ ಸಿಕ್ಕಿದ್ದು ಕೇಕ್ಸು. ಅದರಲ್ಲಿ ನಾನು ತೊಗೊಂಡಿದ್ದು ಬ್ಲೂಬೆರಿ ಟೇಸ್ಟ್ ಚೆನ್ನಾಗಿದೆ. 2 ಚೀಟಿ ಪಿಕ್ ಮಾಡಿದೆ. 2 ಕೇಕ್ ಮತ್ತೆ ಇನ್ನೊಂದೇನದು ಬಜ್ಜಿ ತಿಂದಿದ್ದು. ಅದಕ್ಕೆ ನನ್ನ ಫ್ರೆಂಡ್ ಏನು ಸರಿಯಾಗಿ ತಿಂತಾನೆ ಇಲ್ಲ. ಅದಕ್ಕೆ ಅವಳೇ ಪಿಕ್ ಮಾಡ್ಲಿ ಅಂತ ಅವಳಿಗೆ ಕೊಟ್ಟಿದ್ದೇನೆ. ಫ್ರೆಂಡು ಬೇಜಾರು ಮಾಡ್ಕೋತಾಳೆ, ತಿನ್ನಕ್ಕೇನಾದ್ರೂ ಬೇರೆ ಸಿಗ್ಬೋದೇನೋ ಅಂತ ಅವಳ ಹತ್ರ ಪಿಕ್ ಮಾಡಿಸಿದ್ರೆ ಅವಳು ಮತ್ತೆ SU28ನ ಪಿಕ್ ಮಾಡಿದ್ರೆ ಮತ್ತೆ ವಾಪಸ್ 50 ಮೇಲೆ ಹೋಗ್ತಾನೆ ಇಲ್ಲ. ಎಲ್ಲ ಒಳಗಡೆನೆ. ಇವಾಗ 28ಅಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಇದೆಷ್ಟನೇ ನಂಬರ್ ಇದು? 28. ಈ ಕಡೆನೆ ಹೋಗ್ಬೇಕು. ಅಲ್ಲೇ ನಾವು ಫಸ್ಟ್ ಹೋಗಿದ್ದು ಈ ಕಡೆ ಹೇಳಿಕೆ ಮತ್ತೆ ಇದೇ ಫಸ್ಟ್ ಟೈಮ್ ಇದನ್ನು ತಿಂತಿರೋದು ನಾನು. ಇವಳು ಪಿಕ್ ಮಾಡಿರೋ ನಂಬರ್ಗೆ ಇದು ಸಿಕ್ಕಿರೋದು. ಗೈಸ್ ನಾನು ಎತ್ತಿದ ನಂಬರ್ 62. ಎತ್ತಿದ ತಕ್ಷಣ ಇವರು ಆಲ್ರೆಡಿ ಹುಡುಕೊಂಡು ಹೋಯ್ತವ್ರೆ ಏನಾದ್ರೂ ಬಿರಿಯಾನಿ ಸಿಗ್ಬೋದ ಅಂತ. ಪಾಪ ಸಿಕ್ತಿಲ್ಲ ಅವ್ರಿಗೇನು. 57 ಇವಾಗ ನಾವು ಹೋಯ್ತಿರೋದು. 57, 59 ಇರು 60, 62 ಬೆಣ್ಣೆ ದೋಸೆ ಅಂತೆ. ಅದು ಇವಾಗ ಪಿಕ್ ಮಾಡಿರೋದು ಇದೆ. ನನ್ನ ಫ್ರೆಂಡ್ಸ್ ಏನು ಯಾವ ಸ್ಟಾಲಲ್ಲಿ ಏನು ತಿಂಡಿ ಸಿಕ್ಕಿದ್ರು ಯಾಕೊಂಡು ಇಷ್ಟ ಆಗ್ತಿರ್ಬಂತ ಏನು ಬೇಕು ಅಂತ ಏನು ಬೇಕು ಎಲ್ಲೈತೆ ಅದು ಅಲ್ಲಿಗೆ ಸಲ್ಲೈತೆ. ಅದೇನು ನಂಬರ್ ಅಂತಾನೆ ಗೊತ್ತಿಲ್ಲ. ಆ ನಂಬರ್ ನಮಗೆ ಸಿಗ್ತಾನೂ ಇಲ್ಲ. ಇವಾಗ ಇವಳಿಗೆ ಬೆಣ್ಣೆ ದೋಸೆ ಸಿಕ್ಕಿರೋದ್ರೆ ಸ್ವಲ್ಪ ಖುಷಿ ಆಗ್ಬಿಡುತ್ತೆ. ನೋಡೋಣ ಅದೇ ಹೇಗಿರುತ್ತೆ ಅಂತ ಟೇಸ್ಟ್ ನೋಡಿ. ಇನ್ನೂ ಬೆಣ್ಣೆ ದೋಸೆ ಗೊತ್ತಿಲ್ಲ ಗೈಸ್, ವೆಯ್ಟ್ ಮಾಡ್ತಿದ್ದೀನಿ. ಬೆಣ್ಣೆ ದೋಸೆ ಚೆನ್ನಾಗಿರ್ತೀನಿ. ನಿಮ್ಮ ಅನಿಸಿಕೆ? ಬೆಣ್ಣೆ ದೋಸೆನೂ ತುಂಬ ಚೆನ್ನಾಗೈತೆ. ಬಂದಿದ್ದೆ ಬೆಣ್ಣೆ ದೋಸೆ ಬಂದು ಮಿಸ್ ಮಾಡಿದೆ. ತಿನ್ನಿ ಆರಾಮೆಲ್ಲ ತಿನ್ನಿ ಮತ್ತೆ ತಿನ್ಬಿಟ್ಟು ಚೆನ್ನಾಗೈತೆ. ನೀವು ಸ್ವಲ್ಪ ಟೇಸ್ಟ್ ಮಾಡಿ. ತಿನ್ನಿ. ಅವ್ರು ತಿಂತಾನೆ ಇಲ್ಲಮ್ಮ. 96 ಈ ಲೈನ್ ಬಿಟ್ಟು ಇವಾಗ ಪಕ್ಕದ ಲೈನ್ಗೆ ಹೋಗ್ಬೇಕು. ಬನ್ನಿ ಅಲ್ಲೇನು ಸಿಗುತ್ತೆ ಅಂತ ನೋಡೋಣ. ಇವಳು ಹೊಟ್ಟೆ ತುಂಬ ಸರಿ. ಈ ಐಸ್ ಕ್ರೀಮ್ ಆದ್ರೂ ಸಿಕ್ಕಿದ್ದಿದ್ರೆ ನನ್ನ ಫ್ರೆಂಡು ಐಸ್ ಕ್ರೀಮ್ ಆದ್ರೂ ತಿನ್ನೋಳು. ಫಂಕ್ಷನ್ ನಡೀತಿದೆ ಇಲ್ಲಿ. 96 ಇವಳಿಗೆ ಇಷ್ಟ ಅನ್ಸುತ್ತೆ ಪಾನಿಪುರಿ. ಅದಕ್ಕೆ ಪಾನಿಪುರಿ 96 ನಂಬರಲ್ಲಿ ಸಿಕ್ಕಿದ್ದು ಪಾನಿಪುರಿ. ಗೈಸ್ ಇವಾಗ ಸಿಕ್ಕಿರೋ ನಂಬರು 6 ಏನೋ ಎಲ್ಲ ಬರೀ ಹಿಂದಿನ ಹೋಯ್ತಿದ್ದೀನಿ, ಮುಂದಕ್ಕೆ ಹೋಯ್ತಿಲ್ಲ ನಾನು. ಗೈಸ್ ಮುಂದಕ್ಕೆ ಹೋಯ್ತಿಲ್ಲ. ಆದ್ರೂ ಸಿಕ್ತಾ ಚಿಕನ್ ಲಾಲಿಪಾಪ್ ಆದ್ರೂ ಸಿಕ್ತಾ ನಂಬರ್ ಹೋಗಿ ತಿನ್ನೋಣ ಅಂದ್ರೆ ನಾವು ನಾರ್ಮಲ್ ಆಗಿ ಹೋಗಿ ತಿಂದಿದ್ರೆ ಏನಾದ್ರೂ ಒಂದು ತಿನ್ನೋಂಥ ಐಟಮ್ ತಿಂತಿದ್ವಿ. ಇದು ತಿನ್ನೋಂಥ ಐಟಮ್ ಆದ್ರೆ ಏನಾದ್ರು
ಖಾರ ಖಾರ ಆಗಿರೋದು ಬಿರಿಯಾನಿನೋ ರೈಸ್ ಐಟಮ್ ಏನಾದ್ರು ತಿನ್ನಕ್ಕೆ ಹೋಗ್ತಿದ್ವಿ. ಆದರೆ ಇಲ್ಲಿ ನೋಡಿದ್ರೆ ಏನೇನೋ ಸಿಗ್ತೈತೆ. ಆಗ್ತವ್ರೆ. ನಾನಂತೂ ಸುಸ್ತು, ತಿಂದಿದ್ರು ಸುಸ್ತಾಗ್ತೈತೆ. ಬಿಸಿಲಲ್ಲಿ ಸುಸ್ತಿ. ಮಶ್ರೂಮ್ ಮಡಿಕೆ ಬಿರಿಯಾನಿ ಇವ್ರ ಲೆಕ್ಕದ ಪ್ರಕಾರ ಮಶ್ರೂಮ್ ಮಡಿಕೆ ಬಿರಿಯಾನಿ 1 2 3 4 5 6 6 ನಮ್ಮ ಲೆಕ್ಕದ ಪ್ರಕಾರ ಮಡಿಕೆ ಬಿರಿಯಾನಿ ತಿನ್ನ ಮಶ್ರೂಮ್ ಮಡಿಕೆ ಬಿರಿಯಾನಿ ತೋರಿಸ್ತೈತೆ. ನನ್ನ ಫ್ರೆಂಡ್ ಬಿಡದೆ ಒಂದೂ ಎಲ್ಲ ಇಲ್ಲಿ ಬರೀತವಳ ಏನೇನು ತಿಂತೀವಿ ಅಂತ. ಸಿಕ್ಕಿದ ನಂಬರ್ 6 ಅಲ್ಲಿ ಮಶ್ರೂಮ್ ಮಡಿಕೆ ಬಿರಿಯಾನಿ. ಅದ್ರಲ್ಲಿ ನಾನು ತೊಗೊಂಡಿರೋ ಕಾಂಬೋದಲ್ಲಿ 1 2 3 4 4 ಐಟಮ್. ಮತ್ತು ಇದೊಂದು ಸೂಪ್, ವೆಜಿಟೇಬಲ್ ಸೂಪ್. ಮಡಿಕೆ ಬಿರಿಯಾನಿ ತಿಂದಾದ್ಮೇಲೆ ಲಾಸ್ಟಲ್ಲಿ ವೆಜಿಟೇಬಲ್ ಸೂಪ್ ಟ್ರೈ ಮಾಡ್ತೀನಿ ಹೇಗೆ. ಹಾಂ, ಆವಾಗಲೇ 69 ಸಿಕ್ಕಿತ್ತು, ಇವಾಗ 65 ಸಿಕ್ಕಿತ್ತು. ನನಗಂತೂ ಸುತ್ತಿ ಸುಸ್ತಾಗ್ಬಿಡ್ತೈತೆ. ನಡೆದು ಕಾಲು ನೋವು ಬರ್ತೈತೆ. ಎದ್ದು ಬಿದ್ದು ವಾಪಸ್ ಹೊರಟೋಗ್ಬಿಡೋಣ ಅನಿಸ್ತೈತೆ. ಇವಾಗ ಮತ್ತೆ ಇದೇ ಲೈನಿಗೆ ಬಂದಿದ್ದೀವಿ. ಈ 65 ಏನು ಅಂತ ನನಗಂತೂ ಹೋಗಿ ನೋಡಬೇಕು. ಇದು ನಂಬರು 65 ಏನಿದೆ ಅಂದರೆ ನಂದಿ ಗಿರ್ಮಿಟ್ ರೆಸ್ಟೋರೆಂಟ್ ಅಂತೆ. ಇಲ್ಲಿ ಇವಾಗ ನಾವು ಸ್ಪೈಸಿ ಇರೋ ಬಜ್ಜಿ ತೊಗೊಂಡು ತಿಂತಿದ್ದೀವಿ. ಇವಳು ಅವಾಗಿಂದ ಸ್ಪೈಸಿ ಕೇಳ್ತಿದ್ದೆ, ಅದಕ್ಕೆ ಸ್ಪೈಸಿ ಬಜ್ಜಿ. 33 ನಂಬರ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಇವಾಗ ಹುಡ್ಕೊಂಡು ಹೋಗ್ತಿದ್ದೀವಿ. ಇವಾಗ ಏನು ಸಿಕ್ಕಿದ್ರು ಪಾರ್ಸಲ್, ಅದು ತಿನ್ನಕ್ಕಂತೂ ಇಲ್ಲ ಆಗಲ್ಲ. ಅದಕ್ಕೆ ಪಾರ್ಸಲ್ ತೊಗೊಂಡು ಹೋಗ್ಬೇಕು ನನ್ನ ಫ್ರೆಂಡ್ ಮನೆಗೆ. ಇದು ಎಷ್ಟನೇ ನಂಬರ್ ಇದು? 7ನೇ ನಂಬರ್ ಇದನ್ನ ಇವಾಗ ಪಿಕ್ ಮಾಡಿರೋದು. ಮಾತಿದ್ರೆ ಅದೇ ಸಿಗ್ತಿದೆ. ಇವಾಗ ಇದೆ ರೊಟ್ಟಿ ಏನಿದು ಬಿಟ್ಟು ಹೋಳಿಗೆ ಅದನ್ನ ಸಿಕ್ಕಿದೆ. ಅದಕ್ಕೆ ಇವಾಗ ಅದನ್ನ ತಗೋತೀನಿ, ಬಟ್ ನಾನು ತಿನ್ನಲ್ಲ, ಯಾರಿಗಾನ ಕೊಟ್ಬಿಡೋಣ ಗೊತ್ತಾ. ಇವಾಗ ಸಿಕ್ಕಿರೋ ನಂಬರ್ 34. ಅವಾಗಲೇ 33 ಸಿಕ್ಕಿತ್ತು, ಮತ್ತೆ ಇವಾಗ 34 ಅಲ್ಲಿ ಇರೋದು ಮೈಸೂರು ಪುಳಿಯೋಗರೆ. ತಿನ್ನಕ್ಕಾಗಲ್ಲ, ಸಿಗುತ್ತೆ ರೊಟ್ಟಿ. ಅದಕ್ಕೆ ಪುಳಿಯೋಗರೆನ ಪಾರ್ಸಲ್ ತಗೊಂಡು ಬೇರೆ ನಂಬರ್ ಪಿಕ್ ಮಾಡೋಣ. ಇವಾಗ ಸಿಕ್ಕಿರೋ ನಂಬರು 94 ಅಲ್ಲಿ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ. 10ನೇ ಸೀಟಿಗೆ ಎತ್ತಿದ್ದು. 10ನೇ ಸೀಟಿ ನಂಬರ್ 94 ಅಲ್ಲಿ ಇದು ಏನೋ ಇದೆ ಹೆಸರು. ಅವ್ರು ಏನೋ ಹೇಳೋದು ಮರ್ತೈತೆ ನನಗೆ. ಚೆನ್ನಾಗೇ ಇದೆ ಗೈಸ್. ಚೀಟಿನ ಪಿಕ್ ಮಾಡಿ ತಿಂದು ಸೀರಿಯಸ್ ಆಗಿ ಬೇಜಾರಾಗೋಗೈತೆ. ಅದಕ್ಕೆ ಬೇಜಾರಂತ ಏನಿಲ್ಲ, ಆದರೆ ಬೇಜಾರಾಗಿದ್ದೇನಪ್ಪ ಅಂದರೆ ಒಂದೊಂದು ರೌಂಡ್ ಹಾಕೊಂಡು ಹೋಗ್ಬೇಕಿತ್ತು. ಮತ್ತು ಸಿಕ್ಕಿದ ಐಟಮೇ ಸಿಕ್ತಿತ್ತು, ಅದೊಂದೇ ಬೇಜಾರಾಗಿದ್ದು. ಆದರೆ ಎಲ್ಲನೂ ಚೆನ್ನಾಗೇ ಮಾಡಿಕೊಟ್ಟಿದ್ರು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಜಾಸ್ತಿ ಹೋಳಿಗೆ, ಅಕ್ಕಿ ರೊಟ್ಟಿ ಈ ಥರದೆಲ್ಲ ಸಿಕ್ತಿತ್ತು. ಮತ್ತು ಇವಾಗ ನಮ್ಮ ಪೂಜನ್ಗೆ ಏನಾದರೂ ಬೇರೆ ವೆರೈಟಿ ಏನಾದರೂ ತಿನ್ಬೇಕಂತೆ. ಅದಕ್ಕೆ ಚೀಟಿ ಪಿಕ್ ಮಾಡಿದೆ. ಹಾಗೇನೆ ಏನು ಸಿಗುತ್ತೆ ಅದು. ಸ್ಟಾಲ್ ನಂಬರ್ಸ್ ಇಲ್ಲ ಇದಕ್ಕೆ ಗೈಸ್. ಅವಳು ಏನು ಕೇಳ್ತಾಳೆ, ಏನು ಬೇಕು? ಓರಿಯೋ ಶೇಕ್ ಇವಳು ಅಡ್ರೆಸ್ ಎಲ್ಲ ಚೆನ್ನಾಗಿ ಯಾಕಂದರೆ ಓರಿಯೋ ಶೇಕ್ ಕೇಳಿದ್ರೆ 2 ನಿಮಿಷ ವೆಯ್ಟ್ ಮಾಡಿ ಅಂತವ್ರೆ, ಕರೆಂಟ್ ಇಲ್ವಂತೆ. ಅದಕ್ಕೆ 2 ನಿಮಿಷ ವೆಯ್ಟ್ ಮಾಡಬೇಕಿದೆ. ಇಲ್ಲಾಂದರೆ ಅಲ್ಲಿ ಐಸ್ ಕ್ರೀಮ್ ಕಾಣಿಸ್ತಿದೆ, ಐಸ್ ಕ್ರೀಮ್ ಹತ್ರ ಹೋಗ್ಬೇಕಾಗುತ್ತೆ. ಬಸ್ ನನ್ನ ಫ್ರೆಂಡು ಓರಿಯೋ ಶೇಕ್ ಕೇಳಿದ್ಲು. ಕರೆಂಟ್ ಇಲ್ಲದೆ ಇರೋ ಕಾರಣ ಅವಳಿಗೆ ಓರಿಯೋ ಶೇಕ್ ಸಿಗಲಿಲ್ಲ. ಅದಕ್ಕೆ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ತೊಗೊಂಡು ಅಷ್ಟೇ ಗಸ್. ಈ ಗ್ರೌಂಡ್ನ ಆಹಾರ ಮೇಳ ಗ್ರೌಂಡ್ನ ನಾನು ಎಷ್ಟು ರೌಂಡ್ ಹಾಕಿದ್ದೀನಿ ಅಂತ ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲ. ರೌಂಡ್ ಹಾಕಿ ನನಗಂತೂ ಕಾಲೆಲ್ಲ ನೋವು ಬಂದ್ಬಿಡೈತೆ. ಇವಾಗ ಸದ್ಯಕ್ಕೆ ಮನೆಗೆ ಹೋದ್ರೆ ಸಾಕಾಗೈತೆ. ಆದರೆ ಇನ್ನೂ ಕೆಲಸ ಸಿಕ್ಕಾಪಟ್ಟೆ ಇದೆ, ಹೋಗ್ಬೇಕಿರೋದು ಇನ್ನೂ ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ಫಸ್ಟಿಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು. ಮತ್ತು ನಂದು ಬ್ಯಾಟ್ರಿ ಲೋ, ಫೋನು ಚಾರ್ಜ್ ಮಾಡಬೇಕು ಹೋಗಿ ಫೋನು. ನನ್ನ ಫ್ರೆಂಡ್ ಮನೆಗೆ ಬಂದು ಮೊಬೈಲನ್ನು ಚಾರ್ಜ್ ಮಾಡ್ಕೊಂಡು ಸ್ವಲ್ಪ ಇವಾಗ ವಾಪಸ್ ಹೋಗ್ತಿದ್ವಿ ಲೈಟಿಂಗ್ಸ್ ನೋಡೋದಕ್ಕೆ ಅಂತ. ಬನ್ನಿ ಹೋಗೋಣ. ರೆಡಿ ಆದ? ಈಗ ಒಬ್ರು ಎಕ್ಸ್ಟ್ರಾ ಮೆಂಬರ್ ಹ್ಯಾಡ್ ಆಗ್ತಿದ್ದಾರೆ ಗೈಸ್. ಎಕ್ಸ್ಟ್ರಾ ಮತ್ತೆ ಇನ್ನೊಬ್ರು ಅಲ್ಲಿ ಇನ್ನೊಬ್ರು ಸಿಗ್ತಾರೆ. ನಾನು ಅವನೆಲ್ಲ ಅವಳು. ಇವಾಗ ಎಲ್ಲರೂ ಸಿಕ್ಕಿದ್ದೀವಿ. ಇವಾಗ ಹೋಗ್ತಿದ್ದೀವಿ ಲೈಟಿಂಗ್ಸ್ ನೋಡೋದಕ್ಕೆ. ಫಸ್ಟ್ ಎಲ್ಲಿಗೆ? ಫಸ್ಟ್ ಯಾವ ರೋಡ್ಗೋ? ಫಸ್ಟ್ ಸಯ್ಯಾಜಿರಾವ್ ರೋಡ್. ಸಯ್ಯಾಜಿರಾವ್ ರೋಡ್ಗೆ ಬನ್ನಿ ಗೈಸ್. ರೋಡ್ಗೆ ರಾವ್ ಸರಸಿ ರೋಡಿಗೆ ಬರೋ ತನಕ ಸರಸಿ ರೋಡಿಗೆ ಬರೋ ತನಕ ಕೈ ಕಾಲು ಎರಡು ನಾವು ನೋಡಿದ ಮಾತ್ರ ಲೈಟಿಂಗ್ಸ್
ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಬಂದ್ಬಿಡು ಪವಿ. ಬಂದ್ಬಿಡು ಲೀಲಾ, ಎಲ್ಲಿದ್ರು ಹಳೆದನ್ನೆಲ್ಲ ಮರ್ತಿ ಹೊಸ್ದಾಗಿ ಜೀವನ ಮಾಡೋಣ. ಬಂದ್ಬಿಡು ಲೀಲಾ. ಯಾರು ಗೈಸ್ ಬಂದ್ಬಿಡಿ ಗೈಸ್ ಅದ್ಯಾರೋ ಬೇಗ ಬಂದ್ಬಿಡಿ ಪ್ಲೀಸ್, ನಮ್ ಸಂಜು ಕಷ್ಟ ನೋಡಕ್ ಆಗ್ತಿಲ್ಲ. ಪವಿ ಎಲ್ಲಿದ್ರು ಬರ್ಬೇಕು ಪವಿಗ Guys, ಮೈಸೂರು ಪೂರ್ತಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಅರಸು ರೋಡಲ್ಲೂ ಲೈಟಿಂಗ್ಸ್ ನೋಡ್ಕೊಂಡು ನಾವ್ ಇವಾಗ ಬಂದಿರೋದು ನವಿಲ್ನ ನೋಡೋದಕ್ಕೆ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ರೌಡ್. ಆ ಕಡೆ ಹೋಗ್ಬೇಕು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ guys, ಆ ಕಡೆ ಹೋಗ್ಬೇಕು ಇವಾಗ. ನಾವೆಲ್ಲ ನೋಡ್ಕೊಂಡಿದ್ರೆ ನಾವು ನಮ್ಮ ಊರಿಗೆ ಹೊರಟ್ವಿ. ಈ ವಿಡಿಯೋಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಮ್ಯಾ ಪೀಸ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.